ಮತ್ತು ಎಲ್ಲಾ ಸಮಸ್ಯೆಗಳು ಎಲ್ಲದಕ್ಕೂ ಪರಿಹಾರ ಯಡಿಯೂರಪ್ಪನ ನೇತೃತ್ವದಲ್ಲಿ ಆಗಬೇಕಂತ ಡಿಮಾಂಡ್ ಮಾಡಿದ್ದಾರೆ. ಯಾವಾಗ ಹೇಳಿದ್ದಾರೆ? ಯಡಿಯೂರಪ್ಪ ನೋಡಿ, ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸಬೇಕು? ಅವ್ರುಗಳು ನಿಲ್ಲಿಸಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ, ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿಲ್ವಾಗಾದ್ರೆ, ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷನ ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವಾಗಾದ್ರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು. ಕಡೆ ನಾವು ಕೇಳಿ 7 ತಿಂಗಳು ಕಟೀಲ್ ಅವರೇ ಮುಂದುವರೆದ್ರು, ಅವರ ಅವಧಿ ಮುಗಿದ್ಮೇಲೆ ಅದಾದ್ಮೇಲೆ ನಿಮ್ಮನ್ನ ನೇಮಕ ಮಾಡಿದ ಹೈಕಮಾಂಡ್ ಅವರು. ಇಲ್ಲಿ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರ ಏನ್ ನಿಮ್ಮ ನೇಮಕ ಮಾಡಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡ್ದಂಗೆ ಆಗ್ತಾ ಇಲ್ವಾ? ಇದಕ್ಕೂ ಕೂಡ ಅಲ್ಲಿ ಸೊಪ್ಪು ಹಾಕಲಾಗ್ತಾ ಇದೆಯಾ ಅಂತ. ಇದನ್ನ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡರು ಯಾರು ಕೂಡ ಇಲ್ಲ. ಆಯ್ತಾ, ಇವತ್ತು ನನ್ನನ್ನು 1 ವರ್ಷದಿಂದ ಪಕ್ಷದ ಹೈಕಮಾಂಡ್ ಇವತ್ತು ಎಲ್ಲವೂ ಕೂಡ ಚರ್ಚೆ ಮಾಡಿ ನನ್ನ ನೇಮಕ ಮಾಡಿದ್ದಾರೆ. ಮತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ರಾಜ್ಯದ ಅಧ್ಯಕ್ಷನಾಗಿ ನಾನು ಕೂಡ ಯಡಿಯೂರಪ್ಪನವ್ರಿಂದ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದ್ದಾರೆ, ಕಾರ್ಯಕರ್ತರಿಗೆ ಯಾವ ರೀತಿ ಗೌರವನ ಕೊಡ್ಕೊಂಡು ಬಂದಿದ್ದಾರೆ, ಹಿರಿಯರನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಅಡ್ರೆಸ್ ಇಲ್ದರನ್ನು ಕೂಡ ಎಷ್ಟು ಎತ್ತರಕ್ಕೆ ತಂದಿದ್ದಾರೆ ಯಡಿಯೂರಪ್ಪ, ಎಲ್ಲವನ್ನೂ ಕೂಡ ನಾನು ಹತ್ತಿರದಿಂದ ನೋಡಿದ್ದೇನೆ. ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ಯಡಿಯೂರಪ್ಪನವ್ರ ಮಗಾಗಿ ಹಿರಿಯರಿಗೆ ಅವಮಾನ ಮಾಡ್ತಾರೆ, ತೇಜೋವಧ ಮಾಡ್ತಾರೆ, ಏಕಪಕ್ಷ ನಿರ್ಧಾರ ಮಾಡಿದ ಯಾವುದೂ ಕೂಡ ನಾನು ಒಪ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷ, ನನ್ನ ಕರ್ತವ್ಯ ಇದೆ, ರಾಜ್ಯದ ಅಧ್ಯಕ್ಷ ಆಗಿದ್ದು ಕರ್ತವ್ಯ ಇದೆ, ಇದು ಜವಾಬ್ದಾರಿ, ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ. ಆದರೆ ಪದೇ ಪದೇ ಕಾರ್ಯಕರ್ತರ ಮುಂದೆ, ರಾಜ್ಯದ ಜನರ ಮುಂದೆ ನಾನೇನೋ ಅಪರಾಧ ಮಾಡಿದ್ದೀನಿ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು. ಇದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೂ ತಂದಿದ್ದೇನೆ, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೇನೆ.